ಚಾನ್ಸ್ ಕೊಡೋರೇ ಇಲ್ಲ ಅಂತಂದರೆ ಏನು ಮಾಡ್ತೀರಾ ಟ್ಯಾಲೆಂಟ್ ಇಟ್ಕೊಂಡು? ದಯವಿಟ್ಟು ಕೈ ಮುಗಿದ್ಬಿಡ್ತೀನಿ ಈ ಥರ ಕ್ವಶನನ್ನು ಪ್ಲೀಸ್ ನನಗೆ ಕೇಳಬೇಡಿ. ನಿಮ್ಮ ಸೀರಿಯಲ್ ಡೈರೆಕ್ಟ್ರು ಚೇಂಜ್ ಆಗಿದ್ದಾರಾ? ಎಲ್ಲ ಓಕೆ ಆಗಿ ಲಾಸ್ಟ್ ಮಿನಿಟ್ ಕೂಡ ಕ್ಯಾನ್ಸಲ್ ಆಗುತ್ತೆ. ಮಲ್ನಾಡು ಹುಡುಗಿ ನಾನು, ಬಟ್ ಆದರೆ ಹುಚ್ಚಲಿ ಹೇಳ್ಬೇಕಾದ್ರೆ ಇದು ನನ್ನ 3ನೇ ಪ್ರಾಜೆಕ್ಟು. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ರಿಷಿಕಾ, ಆಲ್ಸೋ ದುರ್ಗಾ. ಇವತ್ತು ನೀವು ತಮ್ಮನೇಲಲ್ಲಿ ನೋಡಿರೋ ಹಾಗೆ ನಿಮ್ಮ ಎಲ್ಲ ಪ್ರಶ್ನೆಗಳಿಗೂ ನಾನು ಉತ್ತರ ಕೊಡ್ತೀನಿ. ಈ ವಿಡಿಯೋ ಸಖತ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಲೆಟ್ಸ್ ಗೆಟ್ ಸ್ಟಾರ್ಟ್. ನಿಮ್ಮ ಊರು ಯಾವುದು ಅಂತ ಕೇಳಿದ್ದೀರಾ? ಸೊ ನಮ್ಮ ಊರು ಬಂದ್ಬಿಟ್ಟು ಶಿವಮೊಗ್ಗ. ಮಲ್ನಾಡು ಹುಡುಗಿ ನಾನು, ಬಟ್ ಆದರೆ ಹುಟ್ಟಿದ್ದು ಮಾತ್ರ ಶಿವಮೊಗ್ಗ. ಸಾರಿ, ನಮ್ಮ ಸೆಟ್ಟಲ್ಲಿ ಎಲ್ಲರೂ ಇದು ನಂಗೆ ರೇಗಿಸ್ತಾರೆ. ಹುಟ್ಟಿರೋದು ಮಾತ್ರ ನಾನು ಶಿವಮೊಗ್ಗದಲ್ಲಿ, ಬಟ್ ಅದೇ ಬೆಳೆದಿದ್ದು ಫ್ರಮ್ ಫಸ್ಟ್ ಸ್ಟ್ಯಾಂಡರ್ಡಿಂದ ನಾನು ಇಲ್ಲಿವರೆಗೂ ಬೆಳೆದಿದ್ದೆಲ್ಲ ಬೆಂಗಳೂರಲ್ಲೇ. ಸೊ ಆಲ್ಮೋಸ್ಟ್ ನಾನು ಒಂಥರ ಬೆಂಗಳೂರು ಹುಡುಗಿನೇ. ಶಿವಮೊಗ್ಗ ಬರೀ ಹುಟ್ಟಿದ್ದು ಅಷ್ಟೇ. ಎಲ್ಲರಿಗೂ ಗೊತ್ತು ರಿಷಿಕಾ ಹೇಗಿರ್ತಾರೆ ಮನೇಲಿ, ಸೈಲೆಂಟಾ ತರಲೇನಾ ಅಂತ ಕೇಳಿದ್ರೆ ಈ ಕ್ವೆಶನ್ಗೆ ನಾನು ಹೇಗೆ ಆನ್ಸರ್ ಮಾಡಲಿ ಹೇಳಿ? ನೀವು ಬ್ಲಾಗ್ನ ನೋಡ್ತಾ ಇರಬೇಕು. ಮನೆಯಲ್ಲಿ ನನ್ನ ಮನೇದು ಬ್ಲಾಗಿನ ಏನೂ ಅಪ್ಲೋಡ್ ಮಾಡಿಲ್ಲ, ಆದಷ್ಟು ಬೇಗ ಅದನ್ನೆಲ್ಲ ಅಪ್ಲೋಡ್ ಮಾಡ್ತೀನಿ. ಸೊ ನೀವು ಈಗ ಆಲ್ರೆಡಿ ನನ್ನ ಬ್ಲಾಗಲ್ಲಿ ನೋಡಿರೋವಾಗ ಅನಿಸುತ್ತೆ ಒಂದು ಸ್ವಲ್ಪ ನಾನು ಆಲ್ವೇಸ್ ಆ್ಯಕ್ಟಿವ್ ಆಗಿ, ಫನ್ನಿಯಾಗಿ, ತಮಾಷೆಗೆ ಆರಾಮಾಗಿ ಜೋವಿಯಲ್ ಆಗಿರೋ ಥರ. ದಟ್ ಈಸ್ ಆಲ್ಮೋಸ್ಟ್ ಮೈ ಕ್ಯಾರೆಕ್ಟರ್. ಕೆಲವೊಂದು ಟೈಮಲ್ಲಿ ಸೀರಿಯಸ್ ಆಗಿ ಕೂಡ ಇರ್ತೀನಿ. ಆಬ್ವಿಯಸ್ಲಿ ಸಿಚುವೇಶನ್ ಡಿಪೆಂಡ್ಸ್ ಆಗುತ್ತೆ. ಸೊ ಹೀಗೆ ವ್ಲಾಗ್ಸ್ನ ನೋಡ್ತಾ ಇರಿ. ಸೊ ಅವಾಗ ನಿಮ್ಗೊಂದು ಐಡಿಯಾ ಬರುತ್ತೆ, ನಾನು ತರಲೇನಾ, ಸೈಲೆಂಟಾ, ಕೋಪನಾ, ಶಾರ್ಟ್ ಟೆಂಪರ್ಡ, ಇಲ್ಲ ಎಲ್ಲನೂ ಮಿಕ್ಸ್ಚರಲ್ಲಿ ಇರೋ ಒಂದು ಪರ್ಸ್ನಾಲಿಟಿನ ಅಂತ ಗೊತ್ತಾಗುತ್ತೆ. ವೆನ್ ಈಸ್ ಯುವರ್ ಮ್ಯಾರೇಜ್ ಅಂತ ಕೇಳಿದ್ದೀರಾ? ದಯವಿಟ್ಟು ಕೈ ಮುಗಿದ್ಬಿಡ್ತೀನಿ ಈ ಥರ ಕ್ವೆಶನನ್ನು ಪ್ಲೀಸ್ ನನಗೆ ಕೇಳಬೇಡಿ. ಬಿಕಾಸ್ ಸದ್ಯಕ್ಕೆ ಇನ್ನೂ ಲೈಫಲ್ಲಿ ಏನೇನೋ ಮಾಡೋದು ತುಂಬ ಆಸೆಗಳಿದೆ, ದಾರಿಗಳು ತುಂಬ ಮುಂದೆ ಇದೆ. ಸೊ ಫಸ್ಟು ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋಣ, ಕರಿಯರ್ ಮೇಲೆ ಕಾನ್ಸಂಟ್ರೇಟ್ ಮಾಡೋಣ. ಮದುವೆ ಯಾರು ಮಾಡ್ಕೊಳ್ತಾರೆ, ಮದುವೆ ಮಾಡ್ಕೊಂಡು ಏನು ಮಾಡೋಣ, ಆಗೋ ಟೈಮ್ಗೆ ಅದೆಲ್ಲ ಆಗುತ್ತೆ. ಲೈಫಲ್ಲಿ ಏನೂ ಮಾಡೋಕ್ಕೆ ಕೆಲಸ ಇಲ್ಲ ಅಂದಾಗ ಅವಾಗ ಬೇಕಾದ್ರೆ ಮದುವೆ ಆಗೋಣ ಅಲ್ವಾ? ಫಸ್ಟು ಕೆಲಸ ಮಾಡೋಣ. ನಾನಿನ ಬಿಡಲಾರೆ ಸೀರಿಯಲಲ್ಲಿ ನೀವು ಹೀರೋಯಿನ್ ಅಲ್ವಾ, ವಿಲನ್ ಕ್ಯಾರೆಕ್ಟರ್ ಕೊಟ್ಟರೆ ಮಾಡ್ತೀರಾ ಅಂತ ಕ್ವಶನ್ ಕೇಳಿದ್ದೀರಾ. ಆ್ಯಕ್ಚುಲಿ ಇವಾಗ ನೀವೇ ಎಲ್ಲ ನೋಡಿದ್ದೀರ ಅಲ್ವಾ, ನಾನು ದುರ್ಗಾ ಪಾತ್ರದಲ್ಲಿ ಮಾಡ್ತೇನೆ. ಸೊ ನಾನು ಈಗ ವಿಲನ್ ಆಗಿ ಮಾಳ್ವಿಕಾ ಅಥವಾ ಮಾಯಾ ಕ್ಯಾರೆಕ್ಟರ್ ಕಾಣಿಸ್ಕೊಂಡ್ರೆ ನೀವು ನೋಡ್ತೀರಾ ಅಂತ ಹೇಳಿ ಅವಾಗ ಬೇಕಾರೆ ಯೋಚನೆ ಮಾಡೋಣ. ಅಂದರೆ ಯಾವ್ಯಾವ ಪಾತ್ರ ಯಾರ್ಯಾರಿಗೆ ಸೂಟ್ ಆಗುತ್ತೆ ಅಂದ್ಬಿಟ್ಟು ಅದು ಸ್ಟಾರ್ಟಿಂಗಿಂದನೇ ಕೂರಿಸ್ಬಿಟ್ಟಿರ್ತಾರೆ. ಬಟ್ ಐ ಡೋಂಟ್ ಮೈಂಡ್, ನನಗೆ ನೆಗೆಟಿವ್ ಕ್ಯಾರೆಕ್ಟರ್ಸ್ ಮಾಡೋದಕ್ಕೆ ಬೇಜಾರಿಲ್ಲ. ಬಟ್ ಏನಂದರೆ ನನಗೆ ಪಾಸಿಟಿವ್ ತುಂಬ ಇಷ್ಟ. ನೆಗೆಟಿವ್ ಸಿನಿಮಾ ಆಗಿರ್ಬೋದು ಅಥವಾ ಶಾರ್ಟ್ ಮೂವೀಸ್ ಎಲ್ಲ ಆ ಥರ ಏನಾದರೂ ಟ್ರೈ ಮಾಡ್ಬೋದು. ಬಟ್ ಸೀರಿಯಲ್ಸಲ್ಲಿ ಅಂತಂದರೆ ನನ್ನ ಮೇನ್ ಪ್ರಾಮುಖ್ಯತೆ ಅಂತ ಅಂದರೆ ಇಟ್ ಈಸ್ ಫಾರ್ ಪಾಸಿಟಿವ್ ಕ್ಯಾರೆಕ್ಟರ್. ಪಾಸಿಟಿವ್ ಇಲ್ಲ ಲೀಡ್ ಹೀರೋಯಿನ್ ಈ ಥರದ್ದು ಮಾಡಬೇಕು ಅಂತ ನನ್ನ ಆಸೆ ಇತ್ತು. ಬಿಕಾಸ್ ಅದೊಂದು ಆ ಪಾಸಿಟಿವ್ ಕ್ಯಾರೆಕ್ಟರ್ಗೆ ಒಂದಷ್ಟು ಚಾಲೆಂಜಸ್ ಇರುತ್ತೆ. ಡೆಫಿನೆಟ್ಲಿ ನೆಗೆಟಿವ್ ಕ್ಯಾರೆಕ್ಟ್ರಲ್ಲಿ ತುಂಬ ಎಕ್ಸ್ಪ್ಲೋರ್ ಮಾಡೋಕ್ಕಾಗುತ್ತೆ ಪರ್ಫಾರ್ಮೆನ್ಸ್ಗೆ, ಹೌದು. ಬಟ್ ನನಗೆ ಖುಷಿ ಏನಂದರೆ ನನ್ನ ಕ್ಯಾರೆಕ್ಟ್ರಲ್ಲಿ ಯಾವ ಕ್ಯಾರೆಕ್ಟ್ರಿಗೂ ಎಕ್ಸ್ಪ್ಲೋರ್ ಮಾಡೋಕ್ಕಾಗದೇ ಇರೋವಂಥದ್ದನ್ನೆಲ್ಲ ನಾನು ಮಾಡಿದ್ದೀನಿ. ಸೊ ಐ ಆಮ್ ಹ್ಯಾಪಿ ಅಬೌಟ್ ಇಟ್. ಸೊ ನಿಮ್ಮ ಏಜ್ ಎಷ್ಟು ಅಂತ ಕೇಳಿದ್ದಾರೆ. ಎಷ್ಟು ಅನಿಸುತ್ತೆ ನಿಮಗೆ? ನಾನಂತೂ ನನ್ನ ಏಜ್ ಹೇಳಲ್ಲ. ಅಬೌಟ್ 20, ಬಿಲೋ 25. ದಿಸ್ ಈಸ್ ಮೈ ಏಜ್. ಸೊ ನಿಮಗೆ ಎಷ್ಟು ಅನಿಸುತ್ತೆ ಅಂತ ಗೆಸ್ ಮಾಡಿ ಕಮೆಂಟ್ ಮಾಡಿ. ನೋಡಿ ಪಾಪ ಕೆಲಸ ಮಾಡ್ತಾ ಇದ್ದಾರೆ. ಕೆಲಸ ಮಾಡ್ತಾ ಇದ್ದೀನಿ, ವಿಡಿಯೋ ಮಾಡಿ ಅಂತಾನೆ ಮಾಡ್ತಾನೆ. ಕೆಲಸ ಮಾಡ್ತಾ ಇದ್ದೀನಿ. 37 ಡಿಗ್ರಿ ಇದೆಯಂತೆ ಬಿಸಿಲು. ಆ ಬಿಸಿಲಲ್ಲಿ ಟೋಪಿ ಹಾಕೊಂಡು ಕೆಲಸ ಮಾಡ್ತಾ ಇದ್ದಾರೆ ಅವರು. ಸೀರಿಯಲ್ ಡೈರೆಕ್ಟ್ರು ಚೇಂಜ್ ಆಗಿದ್ದಾರಾ ಅಂತ ನೀವು ಪ್ರಶ್ನೆ ಕೇಳಿದ್ರಿ. ಹೌದು, ಚೇಂಜ್ ಆಗಿದ್ದಾರೆ. ಇವರೇ ನಮ್ಮ ಸೀರಿಯಲ್ ಡೈರೆಕ್ಟ್ರು ಉಲ್ಲಾಸ್ ಭಟ್ ಅಂತ. ಇಷ್ಟು ದಿನ ಟೋಪಿ ಹಾಕೊಂಡಿದ್ರೆ ಅದಕ್ಕೆ ಅವರು ನಿಮ್ಗೆ ಗೊತ್ತಾಗಿರ್ಲಿಲ್ಲ. ಟೋಪಿ ತೆಗ್ದಿದ್ದಾರೆ. ಇವರೇ ನಮ್ಮ ಸೀರಿಯಲ್ ಡೈರೆಕ್ಟ್ರು. ಹೌದು, ಚೇಂಜ್ ಆಗಿದ್ದಾರೆ. ನಿಮ್ಗೆ ಉತ್ತರ ಸಿಕ್ಕಿದೆ ಅಂತ ಅನ್ಕೋತೀನಿ. ಸೀರಿಯಲ್ ಮಾಡೋದಕ್ಕೆ ಟ್ಯಾಲೆಂಟ್ ಮಾತ್ರ ಇದ್ರೆ ಓಕೆನಾ ಅಥವಾ ದುಡ್ಡು ಬೇಕಾ ಅಂತೆಲ್ಲ ಕ್ವೆಶನ್ ಕೇಳಿದ್ದೀರಾ. ಇದು ಆ್ಯಕ್ಚುಲಿ ತುಂಬ ಜನಗಳ ಕ್ವೆಶನ್ ಇದು. ಸೊ ಇದಕ್ಕೆ ನಾನು ಆನ್ಸರ್ ಮಾಡಬೇಕು ಅಂದ್ಕೊಂಡೆ ತೊಗೊಂಡಿದ್ದೀನಿ ಈ ಕ್ವೆಶನ್ನ. ಆ್ಯಕ್ಚುಲಿ ಸೀರಿಯಲ್ ಅದು ಕ್ಯಾಸ್ಟಿಂಗ್ ಆಗಿರ್ಬೋದು. ಯಾಕಂದರೆ ಎಷ್ಟೊಂದು ಜನ ನಂಗೆ ಮೆಸೇಜ್ ಮಾಡ್ತಾರೆ ನಾರ್ಮಲಾಗಿ, ಹಿಂಗೆ ನಮಗೂ ಸೀರಿಯಲಲ್ಲಿ ಸೇರಬೇಕು ಅಂತ ಆಸೆ ಇದೆ, ಪ್ಲೀಸ್ ನಮಗೂ ಸೇರಿಸ್ಕೊಳ್ಳಿ, ನಮ್ಮನ್ನು ತೊಗೊಳ್ಳಿ, ಇಲ್ಲ ನಮಗೂ ಏನಾದರೂ ಕಾಂಟ್ಯಾಕ್ಟ್ ಕೊಡಿ, ಈ ಥರದ್ದೆಲ್ಲ ಏನೇನೋ ಹೇಳ್ತಾರೆ. ಬಟ್ ಪರ್ಸ್ನಲಿ ಏನಾಗುತ್ತೆ ಅನ್ನೋದನ್ನ ನಾನು ಚಿಕ್ಕದಾಗಿ ನಿಮ್ಗೆ ಹೇಳ್ತೀನಿ. ಬಿಕಾಸ್ ಆಬ್ವಿಯಸ್ಲಿ ಇದೊಂದು ದೊಡ್ಡ ಸಮುದ್ರ.
ಆಯಿತಾ. ಇದ್ರ ಒಳಗಡೆ ಬರಬೇಕು ಅಂತಂದರೆ ನಿಮ್ಗೆ ಎಷ್ಟೇ ಕಾಂಟ್ಯಾಕ್ಟ್ಸ್ ಇರಲಿ, ಎಷ್ಟೇ ದುಡ್ಡಿರಲಿ, ಅದಷ್ಟು ಈಸಿ ಅಲ್ಲ. ಇನ್ನೊಂದು ಏನು ಅಂತ ಅಂದರೆ ಕಾಂಟ್ಯಾಕ್ಟ್ಸ್ಗಿಂತ ಮುಖ್ಯವಾಗಿ ಲಕ್ ತುಂಬ ಮ್ಯಾಟ್ರ್ ಆಗುತ್ತೆ. ಬಿಕಾಸ್ ಎಷ್ಟೊಂದು ಜನ ನೀವು ನೋಡಿರ್ತೀರ, ಏನು ಇವ್ನು ಹಿಂಗಿದ್ದಾನೆ, ಏನು ಇವಳು ಹಿಂಗಿದ್ದಾಳೆ, ಇವ್ರಿಗೆಲ್ಲ ಸಿಕ್ಬಿಡ್ತಾ. ಅದು ನಾವು ಹೇಳೋಕ್ಕಾಗಲ್ಲ. ಯಾಕೆ ಗೊತ್ತಾ, ಒಂದು ಕ್ಯಾರೆಕ್ಟರ್ಗೆ ಅವ್ರು ಸೂಟ್ ಆಗಿರ್ತಾರೆ, ಇನ್ನೊಂದು ಲಕ್ ಕೂಡ ಮ್ಯಾಟ್ರ್ ಆಗುತ್ತೆ. ಇಲ್ಲಿ ನಿಮಗೆ 99%, ನಂಗೆ ಬೇರೆಯವ್ರ ಬಗ್ಗೆ ಗೊತ್ತಿಲ್ಲ, ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಪ್ರಕಾರ ನಾನು ಹೇಳ್ತಾ ಇದ್ದೀನಿ, ನಿಮಗೆ 99% ಅಲ್ಲ 100% ನಿಮ್ಮ ಹತ್ರ ಟ್ಯಾಲೆಂಟ್ ಇದ್ರೂ ಇಲ್ಲಿ ವರ್ಕ್ ಆಗೋದು ಲಕ್ ಮಾತ್ರನೇ. ಅಂದರೆ ನಿಮ್ಮ ಹತ್ರ ಟ್ಯಾಲೆಂಟ್ ಇದೆ, ನೀವು ಸೂಪರಾಗಿ ಆ್ಯಕ್ಟಿಂಗ್ ಮಾಡ್ತೀರಾ, ನೀವು ತುಂಬ ಚೆನ್ನಾಗಿ ನಿಮ್ಮ ಕನ್ನಡ ಭಾಷೆ ಎಲ್ಲ ತುಂಬ ಚೆನ್ನಾಗಿ ಮಾತಾಡ್ತೀರಾ, ಎಲ್ಲ ಇದೆ. ಬಟ್ ನಿಮಗೆ ಚಾನ್ಸ್ ಕೊಡೋರೇ ಇಲ್ಲ ಅಂತಂದರೆ ಏನು ಮಾಡ್ತೀರಾ ಟ್ಯಾಲೆಂಟ್ ಇಟ್ಕೊಂಡು, ಅಲ್ವಾ? ಈಗ ಅದಕ್ಕೋಸ್ಕರನೇ ಅಲ್ವಾ ಎಷ್ಟೊಂದು ಜನ ರೀಲ್ಸ್ ಮಾಡೋದು ಅಥವಾ ಬೇರೆ ಥರದ್ದೆಲ್ಲ ಶಾರ್ಟ್ ಮೂವೀಸ್ ಆ ಥರ ಎಲ್ಲ ಮಾಡೋದು. ಏನಕ್ಕೆ ಅಂತಂದರೆ ಬಿಕಾಸ್ ಅವ್ರಿಗೆ ಯಾರೋ ಆಪರ್ಚುನಿಟಿ ಕೊಡೋಲ್ಲ. ಆಪರ್ಚುನಿಟಿನ ಅವರೇ ಕ್ರಿಯೇಟ್ ಮಾಡಿಕೊಂಡು ರೀಲ್ಸಲ್ಲಿ ನಾವೇ ಹೀರೋಯಿನ್ ಥರ ಅಂತ ಮಾಡ್ಕೊತಾರೆ. ಏನಕ್ಕೆ? ಬಿಕಾಸ್ ಎಷ್ಟೊಂದು ಜನಕ್ಕೆ ಅದು ಆಪರ್ಚುನಿಟಿ ಸಿಕ್ಕಿರಲ್ಲ. ಹೀರೋ ಆಗಬೇಕು, ಹೀರೋಯಿನ್ ಆಗಬೇಕು, ಇಲ್ಲ ಬೇರೆ ಥರ ಆರ್ಟಿಸ್ಟ್ಗಳಾಗಬೇಕು ಅಂತ ಆಸೆ ಇರುತ್ತೆ. ಬಟ್ ಲಕ್ ಮ್ಯಾಟರ್ಸ್ ಅ ಲಾಟ್. ಇಲ್ಲಿ ನಿಮಗೆ 99% ನೀವು ಹಾರ್ಡ್ ವರ್ಕ್ ಹಾಕಿದ್ರು ಆ 1% ನಿಮಗೆ ಲಕ್ ಮ್ಯಾಟ್ರ್ ಆಗುತ್ತೆ. ನೀವು 1% ಟ್ಯಾಲೆಂಟ್ ಇದ್ರೂ 99% ನಿಮ್ಮ ಹತ್ರ ಲಕ್ ಇದೆ ಅಂತಂದರೆ ಕ್ರೇಜಿಯಾಗಿ ನಿಮಗೆ ಕ್ಯಾರೆಕ್ಟರ್ ಆಗಲಿ ಆಪರ್ಚುನಿಟಿದಾಗಲಿ ಸಿಕ್ಬಿಡುತ್ತೆ. ಸೊ ದ ಕನ್ಕ್ಲೂಷನ್ ಇಸ್, ಮನಿ ಕೂಡ ಬೇಕಾ ಇಲ್ಲಿ ಅಂತಂದರೆ ನೋ. ದುಡ್ಡು ಯಾರೂ ತೊಗೊಳ್ಳೋದಿಲ್ಲ. ಯಾವುದೇ ಪ್ರೊಡಕ್ಷನ್ ಹೌಸ್ ಆಗಿರ್ಬೋದು, ಯಾವುದೇ ಮ್ಯಾನೇಜರ್ಸ್ ಆಗಿರ್ಬೋದು, ಯಾರೂ ದುಡ್ಡನ್ನ ತೊಗೊಳ್ಳೋದಿಲ್ಲ. ನೀವು ಅವ್ರ ಕ್ಯಾರೆಕ್ಟ್ರಿಗೆ ಸೂಟ್ ಆಗ್ತೀರಾ ಅಂತಂದರೆ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ಅದು ಆ ಪ್ರಾಸೆಸ್ ಎಲ್ಲ ನಡೆಯುತ್ತೆ. ಆ ಪ್ರಾಸೆಸ್ ತುಂಬ ದೊಡ್ಡದು. ಅದನ್ನು ಹೇಳಬೇಕು ಅಂತ ಅಂದರೆ ನೋಡೋಣ, ತುಂಬ ಜನಕ್ಕೆ ಅದು ಇಂಟ್ರೆಸ್ಟ್ ಇದೆ ಅಂತ ಅಂದರೆ ಅದ್ರ ಬಗ್ಗೆ ಒಂದು ವೀಡಿಯೋ ಮಾಡಿ ಹಾಕ್ತೀನಿ, ಸೊ ದಟ್ ನಿಮಗೂ ಅದು ಗೊತ್ತಾಗುತ್ತೆ. ಬಿಕಾಸ್ ಸ್ಕ್ಯಾಮ್ಗಳು ತುಂಬ ಆಗುತ್ತೆ. ಅದನ್ನು ನಾನು ಕೂಡ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ. ಹಿಂಗೇನೋ ದುಡ್ಡು ಕೊಟ್ಬಿಟ್ರೆ ಆಡಿಷನ್ನ ಕರೀತಾರೆ, ಇಲ್ಲಾಂದರೆ ನಿಮಗೊಂದು ಕ್ಯಾರೆಕ್ಟರ್ ಫಿಕ್ಸ್ ಮಾಡಿಬಿಡ್ತೀವಿ ಅಂತ. ಸೊ ಅದನ್ನೆಲ್ಲ ಯಾರೂ ನಂಬಕ್ಕೆ ಹೋಗಬೇಡಿ. ಇಲ್ಲಿ ಅವಕಾಶ ಸಿಗಬೇಕು ಅಂತ ಅಂದರೆ ನಿಮಗೆ ಚೆನ್ನಾಗಿ ನಟನೆ ಮಾಡೋಕ್ಕೆ ಗೊತ್ತಿರಬೇಕು, ನಿಮ್ಮ ಭಾಷೆ ಚೆನ್ನಾಗಿರಬೇಕು, ಇನ್ನೊಂದು ಕಾಂಟ್ಯಾಕ್ಟ್ಸ್ ಇರಬೇಕು, ಲಕ್ ಕೂಡ ಮ್ಯಾಟ್ರ್ ಆಗುತ್ತೆ, ಪ್ರತಿಯೊಂದಾಗುತ್ತೆ. ಬಟ್ ದುಡ್ಡು ನೋ, ಅವ್ರು ನಿಮಗೆ ಕೊಡ್ತಾರೆ. ನೀವು ಒಂದ್ಸಲ ಸೆಲೆಕ್ಟ್ ಆದಮೇಲೆ ನಿಮಗೆ ಪೇಮೆಂಟ್ ಅಂತ ನಿಮ್ಮ ಎಕ್ಸ್ಪೀರಿಯನ್ಸಿಗೆ ತಕ್ಕನ ಹಾಗೆ ನಿಮಗೆ ಪೇಮೆಂಟ್ ಸಿಗುತ್ತೆ. ಇಷ್ಟು ಸಿಗುತ್ತೆ, ಅಷ್ಟು ಸಿಗುತ್ತೆ, ಇಲ್ಲಿ ಇಷ್ಟೇ ಸಿಗುತ್ತೆ ಅಂತ ನಾನು ಹೇಳಲ್ಲ. ಒಂದೊಂದು ಪ್ರೊಡಕ್ಷನ್ ಹೌಸ್ ಮೇಲೆ ಡಿಪೆಂಡು, ಒಂದೊಂದು ಕ್ಯಾರೆಕ್ಟರ್ ಮೇಲೆ ಡಿಪೆಂಡ್, ನೀವು ಏನೇನು ಪಾತ್ರ ಮಾಡ್ತಾ ಇದ್ದೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಮನಿ ಕೊಡೋ ಆಗಿಲ್ಲ. ಓನ್ಲಿ ಥಿಂಗ್ ಇಸ್ ನಿಮ್ಮ ಟ್ಯಾಲೆಂಟ್ ಮುಖ್ಯ. ಅರ್ಶಿನ ದಾರನ ಚೇಂಜ್ ಮಾಡಿ ತಾಳಿ ಹಾಕ್ಕೊಳ್ಳಿ, ಯಾವಾಗಿಂದ ಇದನ್ನೇ ಹಾಕ್ಕೊಂಡಿದ್ದೀರಾ ಅಂತ ಕೇಳಿದ್ದೀರಾ. ಚೇಂಜ್ ಆಗ್ಬೋದು, ಆಗದಿರ್ಬೋದು, ಬಟ್ ಪರವಾಗಿಲ್ಲ ಬಿಡಿ. ಅರ್ಶಿನ ದಾರನೂ ತಾಳಿನೇ ಅಲ್ಲ, ಅದು ಶ್ರೇಷ್ಠ ಅಲ್ಲ, ಪರವಾಗಿಲ್ಲ. ಎಪಿಸೋಡ್ಸ್ ನೋಡ್ತಾ ಇರಿ. ಸೊ ನಿಮಗೆ ಮುಂದೆ ಗೊತ್ತಾಗುತ್ತೆ ಏನೇನಾಗುತ್ತೆ, ತಾಳಿ ಹಾಕ್ಕೊಳ್ತೀನಾ ಇಲ್ಲ ಇಲ್ವಾ ಏನು ಅಂತ ಗೊತ್ತಾಗುತ್ತೆ. ಸೊ ಹೂ ಇಸ್ ಯುವರ್ ಫೇವ್ರೆಟ್ ಪರ್ಸನ್? ಇನ್ನೇನು ವಿಡಿಯೋ ಫೇವ್ರೆಟ್ ಪರ್ಸನ್ ಯಾರು ಅಂತ ಕೇಳಿದ್ದೀರಾ? ಸೊ ತೋರಿಸ್ತೀನಿ. ಸೊ ಇವರೇ ನನ್ನ ಫೇವ್ರೆಟ್ ಪರ್ಸನ್. ಮಂಜು ನಮ್ಮ ಸೀರಿಯಲ್ನ ಟಚಪ್ ಮ್ಯಾನು. ಸೊ ನಂಗೆ ಆಲ್ಮೋಸ್ಟ್ ಮಂಜು 2-3 ವರ್ಷದಿಂದನೂ ನಂಗೆ ಇವ್ರಿಗೆ ಪರಿಚಯ ಇದ್ದಾರೆ. ತುಂಬ ಒಳ್ಳೆಯವರು, ನನ್ನ ಫೇವ್ರೆಟ್ ಇವರೇನೆ. ಆರ್ಟಿಸ್ಟಲ್ಲಿ ಅಂತಂದರೆ ನಾರ್ಮಲಾಗಿ ಅವ್ರು ಇವ್ರು ಎಲ್ಲರೂ ಫ್ರೆಂಡ್ಸೇನೆ, ಎಲ್ಲರೂ ಇಷ್ಟನೇ. ಬಟ್ ಔಟ್ಸೈಡ್ ಫ್ರೆಂಡ್ಸು, ಐ ಮೀನ್ ಆರ್ಟಿಸ್ಟ್ ಅಲ್ಲದೆ ಇರೋರು ಅಂತಂದರೆ ಮಂಜು ನನ್ನ ಫೇವ್ರೆಟ್. ಹಂಗೆ ನನ್ನ ಚಾನಲ್ ಇದೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ, MR ಸ್ನೇಹ ಅಡ್ಡ ಅಂತ. ಥ್ಯಾಂಕ್ ಯು. ನಿಮ್ಮ ನಿಕ್ನೇಮ್ ಏನು ಅಂತ ಕೇಳಿದ್ದೀರಾ? ಸೊ ನನ್ನ ನಿಕ್ನೇಮ್ ಬಂದು ಅನು ಅಂತ. ಸೊ ನಮ್ಮ ಮನೆಯಲ್ಲಿ ನನ್ನ ಚಿಕ್ಕ ವಯಸ್ಸಿಂದಾಗಿ ಇಲ್ಲಿವರೆಗೂ ಎಲ್ಲರೂ ಅನು ಅಂತಲೇ ಕರೆಯೋದು, ಸ್ಕೂಲ್ ಕಾಲೇಜಲ್ಲೂ ಅನು ಅಂತಲೇ ಕರೆಯೋದು. ನನಗೂ ಹಾಗೆ ಕರೆದ್ರೇ ಇಷ್ಟ. ರಿಷಿಕಾ ಅಂತ ಯಾರೂ ನಾನು ಅಷ್ಟು ಕರೆಯೋದಿಲ್ಲ, ಇಂಡಸ್ಟ್ರಿಯವ್ರು ಮಾತ್ರ ರಿಷಿಕಾ ಅಂತ ಕರೀತಾರೆ. ಬಿಕಾಸ್ ರಿಷಿಕಾ ಅನ್ನೋದು ನಾನು ಸ್ಕ್ರೀನ್ ನೇಮ್ ಅಂತ ಇಟ್ಕೊಂಡಿರೋದು, ನನ್ನ ಹೆಸರು ಬೇರೆ ಇದೆ. ಅನು ಇಸ್ ಮೈ ನೇಮ್ ಆ್ಯಕ್ಚುಲಿ. ಮೈ ಫೇವ್ರೆಟ್ ಹೀರೋ ತುಂಬ ಜನ ಗೊತ್ತು. ಆ್ಯಕ್ಚುಲಿ ನನ್ನ ಇನ್ಸ್ಟಾಲ್ ಫಾಲೋ ಮಾಡೋರಿಗೆಲ್ಲ ಎಷ್ಟೊಂದು ಜನ ಗೊತ್ತು. ನನ್ನ ಫೇವ್ರೆಟ್ ಹೀರೋ ಬಂದು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಸರ್. ಸೊ ನಾನು ಆ್ಯಕ್ಚುಲಿ ಅಪ್ಪು ಸರ್ ಫ್ಯಾನ್. ಈಗ ರೀಸೆಂಟಾಗಿಂದ ಏನೋ ಅಪ್ಪು ಸರ್ ಫ್ಯಾನು ಆ ಥರ ನಾನು ಹೇಳೋಕ್ಕೋಗಲ್ಲ. ನಾನು ಅವಾಗಿಂದನೂ ನಾನು ಅಪ್ಪು ಸರ್ ಫ್ಯಾನ್. ನಾನು ಆಲ್ಮೋಸ್ಟ್ ಒಂದು 5 ಸಲ ಅಪ್ಪು ಸರ್ನ ನಾನು ಮೀಟ್ ಮಾಡಿದ್ದೀನಿ. ಅದು ನನಗೆ ಹೆವಿ ಪ್ರೌಡ್ ಇದೆ ಆ್ಯಂಡ್ ರಿಗ್ರೆಟ್ ಇಲ್ಲ. ಓಕೆ ಅಯ್ಯೋ ನೋಡೋಕ್ಕಾಗಲಿಲ್ವಲ್ಲ ಅಂತ ನಾನು 5 ಸಲ ಅಪ್ಪು ಸರ್ನ ಮೀಟ್ ಮಾಡಿದ್ದೀನಿ. ಅವ್ರಿಗೆ ರೋಸ್ ಕೊಟ್ಟಿದ್ದೀನಿ, ಅವ್ರ ಹತ್ರ ಹಚ್ ತೊಗೊಂಡಿದ್ದೀನಿ, ಐ ಫೆಲ್ಟ್ ದ್ಯಾಟ್. ಆಮೇಲೆ ಆಟೋಗ್ರಾಫ್ ತೊಗೊಂಡಿದ್ದೀನಿ. ಸೊ ಅಪ್ಪು ಸರ್ ಜೊತೆ ಲೈಕ್ ನನ್ನ ಡ್ರೀಮ್ ಏನಿತ್ತು ಅದಿಷ್ಟು ನಾನು ಫುಲ್ಫಿಲ್ ಮಾಡ್ಕೊಂಡಿದ್ದೀನಿ. ಬಟ್ ಒಂದು ಚಿಕ್ಕದು ಕನಸಿತ್ತು ಅವ್ರ ಜೊತೆ, ಏನೋ ನಂಗೊಂದು ಡ್ರೀಮ್ ಇತ್ತು. ಸೊ ಅದೊಂದು ಆಗಲಿಲ್ಲ.
ನಿಮ್ಗೆಲ್ಲರಿಗೂ ಅದ್ರ ಬಗ್ಗೆ ಎಲ್ಲ ತಿಳ್ಕೊಬೇಕು ಆ್ಯಂಡ್ ಅಪ್ಪು ಸರ್ ಮೀಟ್ ಮಾಡಿದ್ದು ಆಟೋಗ್ರಾಫ್ ಇದನ್ನೆಲ್ಲ ನೋಡಬೇಕು ಅಂತ ಅಂದರೆ ಲೆಟ್ ಮಿ ನೋ, ಅದ್ರ ಬಗ್ಗೆನೇ ಒಂದು ಸಪ್ರೇಟಾಗಿ ಬ್ಲಾಗ್ ಮಾಡಾಕ್ತೀನಿ. ಈಗ ಫೇವ್ರೆಟ್ ಎಪಿಸೋಡ್ ಅಂತ ಕೇಳಿದ್ರೆ ಫೇವ್ರೆಟ್ ಎಪಿಸೋಡ್ ಬಂದು ಎಪಿಸೋಡ್ ಅನ್ನೋದಕ್ಕಿಂತ ಈ ಪರ್ಟಿಕ್ಯುಲರ್ ಸೀನ್ ನಂಗೆ ತುಂಬ ಇಷ್ಟ. ನಾವು ಸ್ಟಾರ್ಟಿಂಗ್ ಪ್ರೋಮೋ ಶೂಟಲ್ಲಿ ನಾನು ಒಂದು ಕಡೆ ನಾವು ಶೂಟ್ ಮಾಡ್ತಾ ಇದ್ದೀನಿ, ನದಿ ಹರಿತಾ ಇರುತ್ತೆ, ಅಲ್ಲಿ ನಾನು ಹಾರ್ತೀನಿ ಆ ನದಿ ಒಳಗಡೆ, ಆಮೇಲೆ ಹಿತಾನ ಕಾಪಾಡೋಕ್ಕೆ ಅಂತ ಹಾರ್ತೀನಿ ಅದನ್ನು. ಸೊ ಅದು ನಂಗೆ ತುಂಬ ಇಷ್ಟ, ಇಂಟ್ರೆಸ್ಟಿಂಗು. ನಾನು ಸ್ವಿಮ್ಮಿಂಗ್ ಅಷ್ಟು ಬರಲ್ಲ, ಸ್ವಿಮ್ಮಿಂಗ್ ಬರೋದಿಲ್ಲ ನನಗೆ, ಕಲಿಬೇಕು ಅಂದ್ಕೊಂಡಿದ್ದೀನಿ. ಬಟ್ ಅದು ತುಂಬ ಎಕ್ಸೈಟ್ಮೆಂಟ್ ಇತ್ತು, ಒಂಥರ ಭಯ ಇತ್ತು ಸಿಕ್ಕಾಪಟ್ಟೆ. ಆ ಭಯದಲ್ಲಿ ಹೋಗಿ ಅದು ಹರಿಯೋ ನದಿ ಬೇರೆ. ಆಮೇಲೆ ಒಂದಿಷ್ಟು ಜನ ಚಾನಲ್ ಅವರು ಮತ್ತು ಸೇಫ್ಟಿಗೆಲ್ಲ ಇದ್ದರು, ಅವ್ರಗಳ ಹೆಲ್ಪಿಂದ ಆಮೇಲೆಲ್ಲ ಎತ್ತಿದ್ರು ನನ್ನ. ಸೊ ಆ್ಯಕ್ಚುಲಿ ಫಸ್ಟ್ ಟೈಮ್ ಹಾರೋದು ನನಗೆ ಭಯ ಬಂದ್ಬಿಟ್ಟಿತ್ತು. ಆ್ಯಕ್ಚುಲಿ ಫಸ್ಟ್ ಶೂಟ್ ಮಾಡಿದಾಗ ಹೇಗೆ ಅನಿಸ್ತು ಅಂತ ಕೇಳಿದ್ದೀರಾ. ಆ್ಯಕ್ಚುಲಿ ಹೇಳ್ಬೇಕಾದ್ರೆ ಇದು ನನ್ನ 3ನೇ ಪ್ರಾಜೆಕ್ಟು. ಬಟ್ ಏನೇ ಅಂದ್ರೂ ಫಸ್ಟ್ ಟೈಮ್ ಏನೋ ಒಂದು ಮಾಡ್ತಾಯಿದ್ದೀವಿ ಅಂದಾಗ ಆ ಖುಷಿ ಇರುತ್ತೆ, ಆ ಭಯ ಇರುತ್ತೆ, ನರ್ವಸ್ನೆಸ್ ಇರುತ್ತೆ. ಓಕೆ, ಇದು ಬೇರೆ ಕ್ಯಾರೆಕ್ಟ್ರು, ಅಲ್ಲಿ ಆ ಪಾತ್ರದೊಳಗಡೆ ನಾನು ಹೋಗಬೇಕು, ಆಮೇಲೆ ಈ ಪಾತ್ರ ಅದರದ್ದೇ ಆದ ಡಿಫ್ರೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಇರುತ್ತೆ ಒಂದೊಂದು ಪಾತ್ರದಿಂದ ಇನ್ನೊಂದು ಪಾತ್ರಕ್ಕೆ. ಸೊ ಆ ಎಕ್ಸೈಟ್ಮೆಂಟ್ ಇತ್ತು. ಫಸ್ಟ್ ಡೇನೇ ನನಗೆ ನೆನಪಿದೆ, ಫಸ್ಟ್ ಡೇ ನಾವು ಮಾಡಿದ್ದು ಆ್ಯಕ್ಚುಲಿ ಮಾಕ್ ಶೂಟ್ ಅಂತ ಮಾಡ್ತೀವಿ ನಾರ್ಮಲ್ ಸೀರಿಯಲ್ಸಲ್ಲೆಲ್ಲ. ಫಸ್ಟ್ ಶೂಟಿಂಗ್ ಸ್ಟಾರ್ಟ್ ಆಗೋಕ್ಕೆ ಮುಂಚೆ ಮಾಕ್ ಶೂಟ್ ಅಂತ, ಅದು ಸೀರಿಯಲ್ ಶೂಟಿಂಗ್ ಥರನೇ ನಾರ್ಮಲ್ ಎಪಿಸೋಡ್ ಥರನೇ ಇರುತ್ತೆ. ಬಟ್ ಅಲ್ಲಿಂದ ಒಂದು ಸೀನ್ನ ಇಲ್ಲಿ ಮಾಡ್ತಾ ಇರ್ತೀವಿ ನಾವು. ಸೊ ಅದನ್ನು ಚಾನಲ್ಗೆ ಹೋಗಿ ಏನಾದರೂ ಚೇಂಜಸ್ ಬೇಕು ಅಂದರೆ ನೆಕ್ಸ್ಟು ನಾವು ಎಪಿಸೋಡ್ ಶೂಟಿಂಗ್ ಮಾಡುವಾಗ ಚೇಂಜಸ್ ಮಾಡ್ಕೋತೀವಿ. ಇದು ಪ್ಯಾಟರ್ನ್ ಇರುತ್ತೆ. ಸೊ ಮಾಕ್ ಶೂಟಲ್ಲಿ ನಂದು ಫಸ್ಟ್ ಸೀನ್ ಬಂದುಬಿಟ್ಟು ನಾನು ಸೈಕಲ್ ಓಡಿಸ್ಕೊಂಬರ್ತಾ ಇರ್ತೀನಿ. ಸೈಕಲ್ಲು ನಾವು ಒಂದು ಕಡೆ ನನ್ನ ಮನೆ ಟ್ರ್ಯಾಕ್ ಒಂದು ಕಡೆ ಶೂಟಿಂಗ್ ಮಾಡ್ತಿದ್ವಿ, ಫುಲ್ ಸುತ್ತ ಮರಗಳಿರುತ್ತೆ, ನಾನು ಮಧ್ಯದಲ್ಲಿ ಸೈಕಲ್ ಓಡಿಸ್ಕೊಂಬರ್ತಾ ಇರ್ತೀನಿ. ಅಪ್ಪಂಗೆ ಊಟ ಕೊಡಬೇಕಿತ್ತು, ಬಟ್ ಇಲ್ಲಿ ಮನೆಗೆ ಬಂದು ನಾನೇನೋ ಅಡುಗೆ ಮಾಡಿಕೊಂಡು ವಾಪಸ್ ತೊಗೊಂಡೋಗ್ಬೇಕು. ಸೊ ಫಸ್ಟ್ ಬರೋದು ನಾನು ಊಟ ತೊಗೊಂಡು ಹೋಗೋಕ್ಕೆ ಮನೆಗೆ ಬರೋದ್ರ, ಅದು ನನ್ನ ಫಸ್ಟ್ ಶಾರ್ಟ್ ಆಗಿತ್ತು. ಅದಾದಮೇಲೆ ಅಲ್ಲಿ ಚಿಕ್ಕಪ್ಪ ಚಿಕ್ಕಮ್ಮ ಜೊತೆ ಮತ್ತು ಗಣಪ ಅಂತ ಕ್ಯಾರೆಕ್ಟರ್ ಇದ್ದಾನೆ ನನ್ನ ತಮ್ಮ, ಇವ್ರುಗಳ ಜೊತೆ ಇದ್ದಿದ್ದು. ಒಂಥರ ಫಸ್ಟ್ ಡೇನೇ ಅದು ಫ್ಯಾಮಿಲಿ ಥರ ಫೀಲ್ ಆಗೋಯ್ತು. ಏನೋ ಹೊಸದಾಗೇನೋ ಮಾಡ್ತಾಯಿದ್ದೀವಿ, ಇಲ್ಲ ಯಾರೋ ಹೊಸಬ್ರು ಫಸ್ಟ್ ಡೇ ಮೀಟ್ ಆಗ್ತಿದ್ವಿ ಅನ್ನೋ ಥರ ಏನು ಅನಿಸ್ಲಿಲ್ಲ. ಬಿಕಾಸ್ ತುಂಬ ಚೆನ್ನಾಗಿ ಮಾತಾಡಿ ನನ್ನ ತುಂಬ ಚೆನ್ನಾಗಿ ವೆಲ್ಕಮ್ ಮಾಡಿದ್ರು. ಸೊ ಅದು ಫಸ್ಟ್ ಡೇ ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು ನೋಡ್ತಾ ಇರಿ. ಸೊ ಶೂಟಿಗೆ ಯಾವ ಟೈಮಿಗೆ ಬರ್ತೀವಿ ಅಂತ ಕೇಳಿದ್ದೀರಾ. ಶೂಟ್ ಟೈಮು ಡಿಪೆಂಡ್ ಆಗುತ್ತೆ. ಒಂದೊಂದು ಟೈಮ್ ರೆಗ್ಯುಲರ್ ಕಾಲ್ ಶೀಟ್ ಅಂತ ಅಂದರೆ ಬೆಳಗ್ಗೆ 6:30ಗೆ ನಮ್ಮದು ಪಿಕಪ್ ಆಗುತ್ತೆ. 6 ಗಂಟೆ ಆ ಥರ ಪಿಕಪ್ ಆಗಿ ಇಲ್ಲಿಗೆ ಬಂದು ಬಿಕಾಸ್ ಏನಕ್ಕಂದರೆ ಮೇಕಪ್ ಆಗಬೇಕು, ಹೇರ್ ಸ್ಟೈಲ್ ಆಗಬೇಕು, ಕಾಸ್ಟ್ಯೂಮ್ ಆಗಬೇಕು, ಇದಕ್ಕೆಲ್ಲ ಏನಿಲ್ಲ ಅಂದರೆ ಒಂದು 3/4 ಅವರಿಂದ 1 ಅವರ್ ಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ನಾವು ಅಷ್ಟು ಬೇಗ ಪಿಕಪ್ ಆಗ್ತೀವಿ. ಮತ್ತು ಲೊಕೇಶನ್ಸ್ ತುಂಬ ದೂರ ಇರುತ್ತೆ. ಸೊ ಅಲ್ಲಿಂದ ನಾವು ಇಲ್ಲಿಗೆ ಬರೋಷ್ಟರಲ್ಲಿ 1 ಅವರ್ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ಬೇಗ ಪಿಕಪ್ ಆಗುತ್ತೆ. ಆ್ಯಂಡ್ ಆ ಥರ ಆದಾಗ ನೈಟ್ ಒಂದು 9 ಗಂಟೆ ಮಾಮೂಲಿಯಾಗಿ ಏನು ಅಂತಂದರೆ 9 ಗಂಟೆಗೆ ಎಲ್ಲರೂ ಸ್ಟ್ಯಾಂಡರ್ಡ್ ಟೈಮಲ್ಲಿ ಎಲ್ಲರೂ ಪ್ಯಾಕಪ್ ಮಾಡೋದು. ಅದಕ್ಕಿಂತ ಮುಂಚೆ ಸೀನ್ಸ್ ಮುಗ್ದೋಯ್ತು, ಯಾರೂ ಕಳಿಸಿಲ್ಲ ಸೀನ್ಸ್ನ ಅಂದರೆ ಆವಾಗ ಇನ್ನೂ ಬೇಗನೆ ನಾವು ಪ್ಯಾಕಪ್ ಮಾಡಿಬಿಡ್ತೀವಿ. ಒಂದೊಂದು ಟೈಮ್ ಶೆಡ್ಯೂಲ್ ಮೇಲೆ ಡಿಪೆಂಡ್ ಆಗುತ್ತೆ. 6 o'clock ಕಾಲ್ ಶೀಟ್ ಅಂದರೆ 4 ಗಂಟೆಗೆ ಬೆಳಗ್ಗೆ ಪಿಕಪ್ ಆಗುತ್ತೆ. ಆವಾಗ ಸಂಜೆನೂ ಅಷ್ಟೇ ಬೇಗ ಪ್ಯಾಕಪ್ ಆಗಿಬಿಡುತ್ತೆ, 6 ಗಂಟೆಗೆ ಪ್ಯಾಕಪ್ ಆಗಿಬಿಡುತ್ತೆ. ಆ್ಯಕ್ಚುಲಿ ಆಲ್ಮೋಸ್ಟ್ ನನಗೆ ಬೇರೆಯವ್ರಿಗೆ ಗೊತ್ತಿಲ್ಲ, ನಾನಂತೂ 6 ಗಂಟೆ ಕಾಲ್ ಶೀಟ್ ಅಂದರೆ ನನ್ನ ಫೇವ್ರೇಟು. ಬಿಕಾಸ್ ಬೆಳಗ್ಗೆ ಬೇಗ ಹೆಂಗೋ ಎದ್ಬಿಡ್ಬೋದು, ಬಟ್ ಅಟ್ಲೀಸ್ಟ್ ಸಂಜೆ ಬೇಗ ಮನೆಗೆ ಹೋಗ್ಬೋದಲ್ಲ. 6 ಗಂಟೆ ಕಾಲ್ ಶೀಟ್ ಅಂದರೆ ಸ್ವಲ್ಪ ಖುಷಿ. ಸೊ ಯೂಶ್ವಲಾಗಿ ನಾವು 6:30ಗೆ ಪಿಕಪ್ ಆಗ್ತೀವಿ. ಇಲ್ಲಿಗೆ ಬರೋಷ್ಟರಲ್ಲಿ ಒಂದು 7:30 ಆಗುತ್ತೆ. ಟೈಮರ್ ಹಾಕಿ ನಿಂತದೆ ನನಗೇನಿಲ್ಲ ಮೇಡಮ್ ಆಗಲ್ಲ. ಅದೆಲ್ಲ ಇಲ್ಲ. ಇವಾಗ ನಿಂತಾಗಿದೆ. ನಾನು ಎಷ್ಟಾಯ್ತು? ಇವಾಗ 45 ಸೆಕೆಂಡ್. ಸುಡ್ತಿದೆ ಅಲ್ಲಿ ಕಾಲಲ್ಲಾಡಿಸಿ ಬನ್ನಿ ಮೇಡಮ್. ನಾನು ಶೇಕ್ ಆಗಿಲ್ಲ, ಅವ್ರಿಗೆ ಕಾಲು ತೋರಿಸಿದ್ದು ನೋಡಿ ಅಂತ. ಶೇಕ್ ಆದಂಗೆ ಏನಿದೆ. ಬನ್ನಿ ಮೇಡಮ್, ಬೇಡ ಅಲ್ಲ ಕಾಲು ಹಿಂಗೆ ಎತ್ತವ್ರು
ಅಲ್ಲ ಅಲ್ಲಿ ಕಾಲು ಹೆಂಗ್ ಸುಡಕ್ ಚಾನ್ಸ್ ಇದೆ. ಫಸ್ಟ್ ಆಫ್ ಆಲ್ ನೆರಳಿದೆ ಅಲ್ಲಿ ನೋಡಿ. ಎಂತ ಮಾತು ಮಾತಾಡ್ತಾ ಇದಾರೆ ಬನ್ನಿ ಮೇಡಮ್, ಅದು ಆಲ್ರೆಡಿ ನೆರಳಿದೆ. ಸೋತಾ ಸೋತಿಲ್ಲ. ಇದು 20 ಸೆಕೆಂಡ್. ಇದು 20 ಸೆಕೆಂಡ್. 20 ಸೆಕೆಂಡ್ ಮಾಡ್ಬಿಡ್ತಾರೆ. ಮಾಡ್ತಾರೆ ಕಣೆ 20 ಸೆಕೆಂಡ್. ಅಲ್ಲಿ ಏನ್ ಬೆಟ್ಟಿಂಗ್ ಕಟ್ಟಿದ್ರಿ? ಏನಿಲ್ಲ. ಅಯ್ಯೋ ರಿಯಾಕ್ಷನ್ ತಗೋಬೇಕು ಕಣ, ರಿಯಾಕ್ಷನ್ ತಗೋಬೇಕು. ಆಯ್ತಾ? ಇನ್ನ ಆಗಿಲ್ಲ ಎಷ್ಟಿದೆ? ಇನ್ನ 4 ಸೆಕೆಂಡ್ ಇದೆ. ಬನ್ನಿ ಮೇಡಮ್. ಆಯ್ತು ಮೇಡಮ್. ಒಂದ್ ನಿಮಿಷ ಇದೆ. ಅಯ್ಯೋ ಕಾಲು ಬರ್ನಲ್ಲ ಹಚ್ಚೋಗಿ. ಈಗ ಮೇಡಮ್ ಮ್ಯಾನೇಜ್ ಶೂಟ್ ಮತ್ತು ವರ್ಕ್ ಅಂತ ಕೇಳ್ತಿದ್ದಾರೆ. ಆ್ಯಕ್ಚುಲಿ ಶೂಟಿಂಗೇನೆ ನನ್ನ ವರ್ಕು. ನಾನು ಇದೇ ಕೆಲಸ ಮಾಡೋದು. ದಿಸ್ ಇಸ್ ಮೈ ಪ್ರೊಫೆಷನ್. ಇದನ್ನು ಬಿಟ್ಟು ಅಂತಂದರೆ ಈಗ ಸದ್ಯಕ್ಕಂತೂ ಬೇರೆ ನಾನು ವರ್ಕ್ ಮಾಡ್ತಾ ಇಲ್ಲ. ಐ ಹ್ಯಾವ್ ಕಂಪ್ಲೀಟೆಡ್ ಮೈ ಇಂಜಿನಿಯರಿಂಗ್. ನಾನು ಆ ಕೆಲಸ 9 to 5 ಜಾಬ್ನ ಮಾಡಿಲ್ಲ, ಬಿಕಾಸ್ ನಂಗೆ ಅದು ಇಷ್ಟ ಇಲ್ಲ ಅಂತ. ಸದ್ಯಕ್ಕೆ ತಿಂಗಳಲ್ಲಿ ಒಂದಷ್ಟು ದಿನ ನಾವು ಶೂಟಿಂಗ್ ಮಾಡ್ತೀವಿ. ಇನ್ನು ಮಿಕ್ಕಿದ ದಿನ ನಾನು ಬೇರೆ ಕೆಲಸಗಳು ಮಾಡ್ತಾಯಿರ್ತೀನಿ. ನನ್ನ ಪರ್ಸ್ನಲ್ ಶೂಟ್ಸ್ ಬೇರೆ ಇರುತ್ತೆ. ಸೊ ಪರ್ಸ್ನಲ್ ಶೂಟ್ಸ್ ಮಾಡ್ಕೋತೀನಿ. ಸೊ ನೆಕ್ಸ್ಟ್ ಕ್ವೆಶನ್, ನಿಮ್ಮ ಫೇವ್ರೆಟ್ ಮೂವಿ ಅಂತ ಕೇಳಿದ್ದೀರಾ. ಫೇವ್ರೆಟ್ ಮೂವಿ ಬಂದು ಭಾಗ್ಯದ ಲಕ್ಷ್ಮೀ ಬಾರಮ್ಮ, ಡಾಕ್ಟರ್ ರಾಜ್ಕುಮಾರ್ ಸರ್ದು, ಮಾಧವಿ ಮ್ಯಾಮ್ ಮಾಡಿರೋದು. ನನಗದು ಎಷ್ಟು ಸಲ ಮೂವಿ ನೋಡಿದ್ದೀನಿ ನನಗೇ ಗೊತ್ತಿಲ್ಲ. ಅದೇನೋ ಅಣ್ಣವ್ರ ಮೂವಿ ಮಾತ್ರ ಎಷ್ಟು ಸಲ ನೀವು ನೋಡಿದ್ರೆ ಅದು ಬೋರ್ ಆಗಲ್ಲ. ಅದರಲ್ಲಿ ನನ್ನ ಫೇವ್ರೆಟ್ ಮೂವಿ ಬಂದು ಭಾಗ್ಯದ ಲಕ್ಷ್ಮೀ. ನನ್ನ ಡ್ರೀಮ್ ಪ್ಲೇಸ್ ಯಾವುದು ನಾನು ವಿಸಿಟ್ ಮಾಡೋದಕ್ಕೆ ಅಂತ ಕೇಳಿದ್ದೀರಾ. ಮೈ ಫೇವ್ರೆಟ್ ಪ್ಲೇಸ್ ಆಗಿರ್ಬೋದು ಅಥವಾ ಡ್ರೀಮ್ ಪ್ಲೇಸ್ ಅಂತ ಅಂದರೆ ನಾನು ಚಿಕ್ಕ ವಯಸ್ಸಲ್ಲಿ ಅಂದ್ಕೊಂಡಿರೋದು ಸ್ವಿಟ್ಜರ್ಲ್ಯಾಂಡ್. ಯಾಕಂದರೆ ನನಗೆ ಸ್ನೋನ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂತ ತುಂಬ ಆಸೆ ಇದೆ. ಬಟ್ ಇದುವರೆಗೂ ಸ್ನೋ ಎಕ್ಸ್ಪೀರಿಯೆನ್ಸ್ ಮಾಡಿಲ್ಲ. ಆ್ಯಂಡ್ ನನಗೆ ಈ ಸ್ನೋ ಸಿಟಿಲೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕೆ ಇಷ್ಟ ಇಲ್ಲ. ನಾನು ರಿಯಲ್ ಸ್ನೋನ ಎಕ್ಸ್ಪೀರಿಯೆನ್ಸ್ ಮಾಡಬೇಕು. ಸೊ ಆದಷ್ಟು ಬೇಗ ವಿಸಿಟ್ ಮಾಡ್ತೀನಿ. ಸೊ ನಿಮ್ಮ ಫಸ್ಟ್ ಸೀರಿಯಲ್ ಯಾವುದು ಅಂತ ಕೇಳಿದ್ದೀರಾ. ನನ್ನ ಮೊದಲನೇ ಸೀರಿಯಲ್ಲು ಕನ್ಯಾಕುಮಾರಿ ಅಂತ ಕಲರ್ಸ್ ಕನ್ನಡದಲ್ಲಿ ಇದು ಪ್ರಸಾರ ಆಗಿತ್ತು. ಆಲ್ಮೋಸ್ಟ್ ಒಂದು 2-3 ವರ್ಷ ಆಯಿತು. ಒಂದು 320 ಎಪಿಸೋಡ್ಸ್ ಬಂತು. ನಾನು ಅದರಲ್ಲಿ ತಂಗಿ ಕ್ಯಾರೆಕ್ಟ್ರಲ್ಲಿ ಮಾಡಿದೆ, ಸೆಕೆಂಡ್ ಲೀಡಾಗಿ ಮಾಡಿದ್ದೆ. ತುಂಬ ಖುಷಿ ಇದೆ, ಬಿಕಾಸ್ ದಟ್ ಈಸ್ ಮೈ ಫಸ್ಟ್ ಪ್ರಾಜೆಕ್ಟ್. ತುಂಬ ಮೆಮೊರೀಸ್ ಇದೆ ಆ ಪ್ರಾಜೆಕ್ಟ್ ಜೊತೆಲಿ. ಆ್ಯಂಡ್ ಆ ಫೀಲಿಂಗೇ ಬೇರೆ. ಫಸ್ಟ್ ಪ್ರಾಜೆಕ್ಟ್ ಎಲ್ಲ ಒಂದೊಳ್ಳೆ ಚಾನಲಲ್ಲಿ ಒಳ್ಳೆ ಪಾತ್ರ ಸಿಕ್ಕಿದಾಗ ತುಂಬ ಖುಷಿಯಾಗುತ್ತೆ. ಸೊ ನನ್ನ ಮೊದಲನೇ ಸೀರಿಯಲ್ ಬಂದು ಕನ್ಯಾಕುಮಾರಿ. ನನ್ನ ಮೆಮೊರೇಬಲ್ ಡೇ, ನನ್ನ ಥ್ರೂ ಔಟ್ ದ ಲೈಫ್ ನಾನು ನೆನ್ಪಿಟ್ಕೊಳ್ಳೋ ಒಂದು ದಿನ ಅಂತ ಅಂದರೆ ಡೆಫಿನೆಟ್ಲಿ ನವಂಬರ್ 8ನೇ ತಾರೀಕು. ನವಂಬರ್ 8ನೇ ತಾರೀಕು ನನಗೊಂದು ಕಾಲ್ ಬರುತ್ತೆ. ನೀನು ಸೆಲೆಕ್ಟ್ ಆಗಿದೆಯಮ್ಮ, ನೀನು ಹೀರೋಯಿನು, ಓಕೆನಾ ಅಂತ ನನಗೆ ಕಾಲ್ ಬರುತ್ತೆ. ನಮ್ಮ ಜಾಕಿ ಸರ್ ಅಂತ ಮ್ಯಾನೇಜರು, ಅವ್ರು ನಂಗೆ ಕಾಲ್ ಮಾಡ್ತಾರೆ. ಎಷ್ಟು ಖುಷಿಯಾಗೋಗಿದೆ ನನಗೆ. ಅವಾಗ ಯಾರೂ ಇರಲಿಲ್ಲ ನಮ್ಮ ಮನೇಲಿ, ನಾನು ಒಬ್ಬಳೇ ಇದ್ದಿದ್ದು. ಹೆಂಗೆ ಆ ಖುಷಿಲಿ ನಾನು ಕಿರ್ಚಾಡಿ ಫುಲ್ಲು ಐ ಡೋಂಟ್ ನೋ. ನಾನು ತುಂಬ ಹೆವಿ ಎಕ್ಸ್ಪ್ರೆಸಿವ್, ಲೈಕ್ ಅನ್ಲೆಸ್ ನನಗೆ ಇವಾಗ ತುಂಬ ಕ್ಲೋಸ್ ಆದರೆ ನಾನು ತುಂಬ ಎಕ್ಸ್ಪ್ರೆಸಿವ್ ಆಗ್ತೀನಿ. ಸೊ ಅಲ್ಲಿ ಯಾರೂ ಇರಲಿಲ್ಲ ಅಲ್ಲ, ನಾನು ಲಿಟ್ರಲಿ ವೀಡಿಯೋ ಮಾಡ್ಕೊಂಡಿದ್ದೀನಿ. ಬಿಕಾಸ್ ನನಗೆ ಅದು ನನ್ನ ಲೈಫ್ ಟೈಮ್ ಆ ಮೂಮೆಂಟ್ನ ನಾನು ಚೆರಿಷ್ ಮಾಡಬೇಕು. ಸೊ ಅದಕ್ಕೋಸ್ಕರ ನಾನು ಏನು ಹೇಳ್ತಾರೆ ಕಂಪ್ಲೀಟ್ ವೀಡಿಯೋ ಮಾಡಿಕೊಂಡು, ಓಕೆ ನನಗೆ ನಾನು ಮಾತಾಡ್ಕೊಳ್ಳೋದು ತುಂಬ ಜಾಸ್ತಿ, ನಾನು ಒಬ್ಬಳೇ ಮಾತಾಡ್ಕೊತಾ ಇರ್ತೀನಿ. ಸೊ ನಾನು ಫುಲ್ಲು ಹಂಗಾಯ್ತಾ ಹಿಂಗಾಯ್ತಾ ಅಂದ್ಕೊಂಡು ಫುಲ್ ಖುಷಿಲೆಲ್ಲ ಹೇಳ್ಕೊಂಡಿದ್ದು. ದಟ್ ಈಸ್ ದಿ ಮೆಮೊರೇಬಲ್ ಡೇ ಆಫ್ ಮೈ ಲೈಫ್. ಬಿಕಾಸ್ ನನ್ನ ತುಂಬ ವರ್ಷದ ಕನಸಾಗಿತ್ತು ಒಂದು ಪ್ರಾಜೆಕ್ಟ್ಗೆ ನಾನು ಹೀರೋಯಿನ್ ಆಗಬೇಕು ಅಂತ. ಸೊ ಜಾಕಿ ಸರ್ ನಮ್ಮ ಮ್ಯಾನೇಜರ್ ಯಾವಾಗ ನಂಗೆ ಕಾಲ್ ಮಾಡಿ ಸೆಲೆಕ್ಟೆಡ್ ಅಂತ ಹೇಳ್ಬಿಟ್ರು, ಐ ವಾಸ್ ಒಂಥರ ಓ ಮೈ ಗಾಡ್ ಅನ್ನೋ ಥರ ಆಗೋಗಿತ್ತು ನನಗೆ. ಸೊ ದಟ್ ಈಸ್ ಮೈ ಮೋಸ್ಟ್ ಮೆಮೊರೇಬಲ್ ಡೇ. ಹೌ ಟು ಬಿಕಮ್ ಆ್ಯನ್ ಆ್ಯಕ್ಟರ್, ದಿಸ್ ಈಸ್ ಲೈಕ್ ಮೋಸ್ಟ್ ರಿಕ್ವೆಸ್ಟೆಡ್ ಕ್ವೆಶನ್. ತುಂಬ ಕ್ವೆಶನು. ಹೌ ಟು ಬಿಕಮ್ ಆ್ಯನ್ ಆ್ಯಕ್ಟರ್ ಆಗಿರ್ಬೋದು, ಅಥವಾ ಆಡಿಷನ್ಸ್ ನಮ್ಗೆ ಹೇಗೆ ಗೊತ್ತಾಗುತ್ತೆ, ನೀವು ಹೇಗೆ ಜಾಯ್ನ್ ಆದರೆ, ಈ ಥರದ್ದೆಲ್ಲ ಕ್ವೆಶನ್ಸ್ ತುಂಬ ಇದೆ. ಸೊ ಇದನ್ನು ನಾನು ಒಂದು ನಿಮಿಷದಲ್ಲಿ ಅಥವಾ 2 ನಿಮಿಷದಲ್ಲಿ ಹೇಳೋದಕ್ಕಾಗೋದಿಲ್ಲ. ಆಲ್ರೆಡಿ ನಾನು ಇದ್ರ ಬಗ್ಗೆ ಒಂದು ಚಿಕ್ಕದಾಗಿ ಬ್ರೀಫ್ ಮಾಡಿದ್ದೀನಿ. ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಬೇಕು ಅಂತ ಅಂದರೆ ಕಮೆಂಟ್ ಮಾಡಿ. ಸೊ ದಟ್ ನಾನು ಅದ್ರ ಮೇಲೇ ಒಂದು ಕಂಪ್ಲೀಟ್ ವಿಡಿಯೋ ಮಾಡಿ ಹಾಕ್ತೀನಿ. ಸೊ ದಟ್ ನಿಮಗೆ ಅದ್ರ ಬಗ್ಗೆ ಒಂದು ನಾಲೆಜ್ ಸಿಗುತ್ತೆ.